ಇದು ನಮ್ಮ ಲೋಕೋ ಪೈಲಟ್ ಆ್ಯಕ್ಚುಲಿ ಎಮರ್ಜೆನ್ಸಿ ಬ್ರೇಕ್ ಹಾಕಿ ಸ್ವಲ್ಪ ಸ್ಲೋ ಮಾಡಿಬಿಟ್ರು. ಇದು ನಮ್ಮ ಸ್ಟೇಷನು. ಅಲ್ಲಿಂದ ನೋಡಿ ಫುಲ್ಲು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡ್ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸ್ವಾಗತಿಸ್ತೀನಿ ನನ್ನ ಈ ಪ್ಯಾಸೆಂಜರ್ ಟ್ರೈನ್ ಸೀರೀಸಲ್ಲಿ. ನಿಮ್ಗೆ ಗೊತ್ತಿರೋಂಗೆ ನಾನು ಒಂದು ಸೀರೀಸ್ ನಡೆಸ್ತಿದ್ದೀನಿ ನಮ್ಮ ಈ ಚಾನಲಲ್ಲಿ, ಪ್ಯಾಸೆಂಜರ್ ಟ್ರೈನ್ ಸೀರೀಸ್ ಅಂತ. ಇದು ಥರ್ಡ್ ಪಾರ್ಟು. ಇದರಲ್ಲಿ ಒಂದು ಗಿವ್ ಅವೇ ನಡೀತಿದೆ. ಗಿವ್ ಅವೇಯಲ್ಲಿ ಇನ್ನೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಫಸ್ಟು ವೀಡಿಯೋ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋಲ್ಲಿ ಏನಂತ ಅದು ನಾನು ತಿಳ್ಸೋಕೆ ಹೋಗಲ್ಲ, ಯಾಕಂದರೆ ಫಸ್ಟು ವೀಡಿಯೋ ನೀವು ನೋಡಿಕೊಂಡೆ ನೀವು ತಿಳ್ಕೊಬೇಕು ಆ್ಯಕ್ಚುಲಿ. ನೀವು ನೋಡೋಕ್ಕೋದ್ರೆ ನಮ್ಮದು ಇವತ್ತು ಟ್ರೈನ್ ನಂಬರ್ ಇರೋದು 56218 ತಾಳಗುಪ್ಪ ಶಿವಮೊಗ್ಗ ಟೌನ್ ಪ್ಯಾಸೆಂಜರ್ ಟ್ರೈನ್. ಇದು ರೇಕ್ ಶೇರಿಂಗ್ ನೀವು ನೋಡ್ಬೋದು, ಇದ್ರ ಜೊತೆ ಎಲ್ಲ ಮಾಡುತ್ತೆ. 56218 ಟ್ರೈನ್ ನಂಬರು ತಾಳಗುಪ್ಪದಿಂದ ಶಿವಮೊಗ್ಗ ಟೌನ್ಗೆ ಪ್ಯಾಸೆಂಜರ್ ಟ್ರೈನ್ ನಾನು ಮಾಡೋದು. ದಯವಿಟ್ಟು ಗಿವ್ ಅವೇಯಲ್ಲಿ ದಯವಿಟ್ಟು ನೀವು ಹೋಗಿ ನೋಡ್ಬಿಡಿ. ಫಸ್ಟ್ ವೀಡಿಯೋಲಿ ಒಂದು ಹಿಂಟು ಫಸ್ಟ್ ವೀಡಿಯೋಲ್ಲಿದೆ, ಇನ್ನೊಂದು ಹಿಂಟು ಸೆಕೆಂಡ್ ವೀಡಿಯೋಲಿದೆ. ನೀವು ಅಲ್ಲಿ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಆ್ಯಕ್ಚುಲಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಆ ಗಿವ್ ಅವೇ. ಹೋಗಿ ನೋಡಿ. ಮತ್ತು ತಾಳಗುಪ್ಪದಿಂದ ಶಿವಮೊಗ್ಗ ಟೌನ್ಗೆ ಪ್ಯಾಸೆಂಜರ್ ಟ್ರೈನ್ ಜರ್ನಿ ನಾನು ಆಲ್ರೆಡಿ ಈ ಟ್ರೈನಲ್ಲೇ ಬಂದಿದ್ದೆ. ಬೆಂಗಳೂರಿಂದ ತಾಳಗುಪ್ಪಗೆ ಮಾರ್ನಿಂಗ್ ರೂಟ್ಸ್ ನೋಡಿ ಸೈಕ್ ಆಗಿಬಿಟ್ಟೆ ಗುರು. ಸಕ್ಕದಾಗಿತ್ತು ವ್ಯೂಸ್ ಮಾತ್ರ. ಅಷ್ಟೊಂದು ಅದರಲ್ಲಿ ತೋರಿಸ್ತಿಲ್ಲ, ಯಾಕಂದರೆ ಈ ವಿಡಿಯೋಲಿ ತೋರಿಸ್ಬೇಕಿತ್ತಲ್ಲ. ಅದರಲ್ಲಿ ಮೇನ್ ಜೋಗ್ ಫಾಲ್ಸ್ದು ಇತ್ತು, ಟ್ರೈನ್ ಜರ್ನಿದು ಇತ್ತು, ಜೋಗ್ ಫಾಲ್ಸ್ದು ಇತ್ತು. ಅದಕ್ಕೆ ಆ್ಯಕ್ಚುಲಿ ನಮಗೆ ಪುಲ್ ಮಾಡ್ಕೊಂಡು ಬಂದಿದ್ದು ಮೈಸೂರಿಂದ ತಾಳಗುಪ್ಪಗೆ ವ್ಯಾಪ್ 7. ನೀವು ನೋಡೋಕೆ ಹೋದರೆ ಇಲ್ಲಿ ವ್ಯಾಪ್ 7 ಹಾಲ್ಟಲ್ಲಿದೆ. ಇವಾಗ ಇಲ್ಲಿ ಪ್ಯಾಸೆಂಜರ್ ಟ್ರೈನು ನಮಗೆ ಪುಲ್ ಮಾಡ್ಕೊಂಡು ಹೋಗ್ತಿರೋದು. ಸಿಗ್ನಲ್ ಆಗಿದೆ ಗುರು, ಏನಾದರೂ ಲಾಕ್ ಇದ್ದರೆ ನಾನು ಇಲ್ಲೇ ಇದಾಗ್ಬಿಡ್ತೀನಿ. ಪುಲ್ ಮಾಡ್ಕೊಂಡು ಹೋಗೋದು ನಮಗೆ EMD. ಬನ್ನಿ ಫಸ್ಟು ನೋಡೋಣ ಗೇಟ್ ಯಾವುದಾದ್ರೂ ಓಪನ್ ಇದೆಯಾ ಅಂತ. ಇದು ಎಕ್ಸಾಕ್ಟ್ಲಿ 11:20ಗೆ ನಮ್ಮ ಡಿಪಾರ್ಚರ್ ಟೈಮ್ ಇದ್ದಿದ್ದು. ಎಕ್ಸಾಕ್ಟ್ಲಿ 11:20ಗೆ ನಾವು ಡಿಪಾರ್ಚರ್ ತೊಗೊಂಡ್ಬಿಟ್ಟಿದ್ದೀವಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ನಿಂದ. ಲೋಕೋಮೋಟೋ ಬಂದು WDP 4D ನಮಗೆ ಇವತ್ತು ಲೀಡ್ ಮಾಡ್ತಿರೋದು.
ನಮ್ಮ ಪ್ಯಾಸೆಂಜರ್ ಟ್ರೈನ್ ಸದ್ಯಕ್ಕೆ ತಲುಪಿದೆ ತಾನಿನ ಮೊದಲ ಕಮರ್ಷಿಯಲ್ ಹಾಲ್ಟ್ ಸಾಗರ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ SRF. ಬರುವ ಟೈಮಿಂಗು 11:37, 2 ನಿಮಿಷ ಸ್ಟಾಪ್ ಸಿಗುತ್ತೆ. 11:39ಗೆ ಹೊರಟ್ಬಿಡುತ್ತೆ. ಆನ್ ಟೈಮ್ ಬಂದಿದ್ದೀವಿ ಗುರು. ಮತ್ತು ಇಲ್ಲಿ ಪ್ಯಾಸೆಂಜರ್ ಹತ್ತಿದ್ದಾರೆ ನಮ್ಮ ಟ್ರೈನ್ಗೆ. ತಾಲ್ಗುಪ್ಪೆಯಿಂದ ಸ್ವಲ್ಪ ಕಡಿಮೆ ಇದು, ಬಟ್ ಇಲ್ಲಿಂದ ಆಕ್ಯುಪೆನ್ಸಿ ಸ್ವಲ್ಪ ಇಂಪ್ರೂವ್ ಆಗಿದೆ. ನಾನು ಸ್ವಲ್ಪ ಹಿಂದೆ ಬರ್ತೀನಿ, ಯಾಕಂದರೆ ನನಗೆ ಕರ್ವ್ ಹಿಡಿಯೋಕ್ಕಾಗ್ತಿಲ್ಲ ಲೋಕೋಮೋಟಿವ್ದು. ಸೊ ಅದಕ್ಕೆ ಸ್ವಲ್ಪ ಹಿಂದೆ ಬಂದಿದ್ದೀನಿ ನಾನು. ನೋಡೋಣ ಇಲ್ಲಿಂದ ಕರ್ವ್ ಸಿಗುತ್ತಾ ಇಲ್ಲ ಅಂತ. ಇದು ನಮ್ಮ ಟ್ರೈನ್ ಅಡ್ಡೇರಿ ಅಂತ ರೈಲ್ವೆ ಸ್ಟೇಷನ್ ಬಂದು ತಲುಪಿದೆ. ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ಎಲ್ಲಿದೆ, ನಮ್ಮ ಕೋಚ್ ಎಲ್ಲಿದೆ, ಲೋಕೋಮೋಟಿವ್ ಎಲ್ಲಿಗೆ ಹೋಗಿದಿರುತ್ತೆ ಅಂತ. ಸೊ ಇಲ್ಲಿ ಬರೋ ಟೈಮಿಂಗು 11:53 AM. 1 ನಿಮಿಷ ಸ್ಟಾಪು. ನಾವು ಅಪ್ರಾಕ್ಸಿಮೇಟ್ಲಿ 5-7 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಓಡ್ಬಿಡ್ತು. ಇಲ್ಲಿರಿ ಬೇಗ ಇಲ್ಲಿರಿ. ಓಹ್ ಇಲ್ದ್ರಪ್ಪ. ಸೊ ಪ್ಲ್ಯಾಟ್ಫಾರ್ಮ್ ಅಲ್ಲಿದೆ ಗುರು, ನೀವು ನೋಡ್ಬೋದು. ಅಂದರೆ ತುಂಬ ಚಿಕ್ಕ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ. ನೋಡಿ ಎಂಥ ಸಖತ್ ವ್ಯೂ ಮತ್ತು ಕರ್ವ್ ಇದೆ ಇಲ್ಲಿ. ಸಖತ್ ವ್ಯೂಸ್ ಮಾತ್ರ ಸಖತ್ತಾಗಿದೆ ಗುರು, ಸೀರಿಯಸ್ ಆಗಿ ಸಖತ್ ವ್ಯೂಸ್ ಈ ರೂಟಲ್ಲಿದೆ. ಗುರುಗಳೇ, ನಾವು ಇವಾಗ ಸದ್ಯಕ್ಕೆ ತಲುಪಿದ್ದೀವಿ ಆನಂದಪುರಂ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 12:10 PM-ಗೆ. 2 ನಿಮಿಷ ನಿಮ್ಗೆ ಇಲ್ಲಿ ಸ್ಟಾಪ್ ಸಿಗುತ್ತೆ. ನಾವು 3 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ತಾಲ್ಗುಪ್ಪ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದು ಮರ್ತೋಗ್ಬಿಟ್ಟೆ. ತಾಲ್ಗುಪ್ಪ ರೈಲ್ವೆ ಸ್ಟೇಷನ್ ಈ ಲೈನಿನ ಲಾಸ್ಟ್ ರೈಲ್ವೆ ಸ್ಟೇಷನು. ಅದ್ರ ಮುಂದೆ ಎಲ್ಲೂ ಎಕ್ಸ್ಟೆನ್ಷನ್ ಇನ್ನೂ ಏನು ಪ್ಲ್ಯಾನ್ ಏನು ಇಲ್ಲ ಅನಿಸ್ತಿದೆ. ಅದು ಎಕ್ಸ್ಟೆನ್ಷನ್ ಮಾಡಿದ್ರೆ ಎಲ್ಲಿಗೋಗಿ ಕನೆಕ್ಟ್ ಆಗೋದು ಗೊತ್ತಾ? ಡೈರೆಕ್ಟ್ ನಮ್ಮ ಕೊಂಕಣ್ ರೈಲ್ವೇಸ್ ಲೈನ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಮತ್ತು ಗುರು ಸಕ್ಕತ್ತಾಗಿ ಫೀಲ್ ಬರ್ತಿದೆ. ಇದು ಫುಲ್ ಒಂದು ಕ್ಲೈಮೇಟ್ ನೀವು ನೋಡಿ ಹೆಂಗಿದೆ, ಏನು ಚೆಂದಾಗಿ ಕ್ಲೈಮೇಟ್ ಇದೆಯಲ್ಲ. ಫೀಲ್ ಮಾತ್ರ ಬಿಸಿಲಂತೂ ಅನಿಸ್ತಾನೆ ಇಲ್ಲ. ಫುಲ್ ಕೂಲ್ ಬ್ರೀಸ್ ಎಲ್ಲ ಬರ್ತಿದೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಿದ್ದೆ ಬರ್ತಿದೆ, ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ನಿದ್ದೆ ಮಾಡೋಕ್ಕೆ ಮನಸ್ಸು ಬರ್ತಿದೆ. ಬಟ್ ಹಂಗೆ ಮಾಡೋಕ್ಕಾಗತ್ತಾ? ಸದ್ಯಕ್ಕೆ ಮಾಡೋಕ್ಕೆ ಆಗಲ್ಲ. ಹಂಗೆ ಐ ಗೆಸ್ ನಾವು ಇವಾಗ ಇಲ್ಲೇ ಹಾಲ್ಟ್ ಆಗಿರ್ತೀವಿ. ಯಾಕಂದರೆ ಮೈಸೂರಿಂದ ತಾಲ್ಗುಪ್ಪಗೆ ಬರುವ ಮೈಸೂರು ತಾಲ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬರ್ತಿದೆ. ಸೊ ಕ್ರಾಸಿಂಗ್ ಆಗಿ ಸಿಂಗಲ್ ಲೈನ್ ಅಲ್ವಾ ಇದು, ಬೀರೂರು ಆದಮೇಲೆ ತಾಲ್ಗುಪ್ಪವರೆಗೂ ಫುಲ್ ಸಿಂಗಲ್ ಲೈನು. ಸೊ ಅದಕ್ಕೆ ಐ ಗೆಸ್ ಇಲ್ಲೇ ನಾವು ಅದನ್ನು ಕ್ರಾಸಿಂಗ್ ಕೊಡ್ತೀವಿ. ಅಲ್ಲಿ ನೀವು ನೋಡ್ಬೋದು ಎಂಟ್ರಿ ಹೊಡಿತಿದೆ ಮೈಸೂರು ತಾಲ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ವಯಾ ಹಾಸನ್.
ನಾವು ಅಪ್ರಾಕ್ಸಿಮೇಟ್ಲಿ 28 ಮಿನಿಟ್ಸ್ ಡಿಲೇ ಹೊರಟ್ಬಿಟ್ಟಿದ್ದೀವಿ ಆನಂದಪುರಂ ರೈಲ್ವೆ ಸ್ಟೇಷನಿಂದ. ಡಿಲೇ ರೀಸನ್ ನಿಮ್ಗೆ ಗೊತ್ತು, ಯಾಕಂದರೆ ನಾವು ಕ್ರಾಸಿಂಗ್ ಕೊಟ್ರಿ ಬೇರೆ ಟ್ರೈನ್ಗೆ, ಅದಕ್ಕೆ. ಗುರು ಅದೆಲ್ಲ ಯಾವ ಮರ ಅಂತ ಕಮೆಂಟಲ್ಲಿ ತಿಳಿಸಿ. ಕೆಳಗಡೆ ಪ್ಲಾಸ್ಟಿಕ್ ಕಟ್ಸಿದ್ದಾರೆ, ಲೈಕ್ ಸೆಂಟ್ರಲ್ ಕಟ್ಟಿದ್ದಾರೆ, ರಬ್ಬರ ಏನಂತ ನನಗೂ ಅರ್ಥ ಆಗ್ತಿಲ್ಲ. ಅದು ಇದು ನಮ್ಮ ಲೋಕೋ ಪೈಲಟ್ ಆ್ಯಕ್ಚುಲಿ ಎಮರ್ಜೆನ್ಸಿ ಬ್ರೇಕ್ ಹಾಕಿ ಸ್ವಲ್ಪ ಸ್ಲೋ ಮಾಡಿಬಿಟ್ರು. ಯಾಕಂದರೆ ನೀವು ಕ್ಯಾಟಲ್ ನೋಡ್ಬೋದು, ಹಸು ಎಲ್ಲ ಕೌದು. ಸೊ ಕಾಫ್ ಆ್ಯಕ್ಚುಲಿ ಇನ್ನೂ ಕಾಫು. ಸೊ ಫುಲ್ ಟ್ರ್ಯಾಕ್ ಮೇಲೆ ಓಡ್ತಿತ್ತು. ಸೊ ಸಲ್ಯೂಟ್ ಟು ಲೋಕೋ ಪೈಲಟು. ಫುಲ್ಲು ಸ್ಲೋ ಮಾಡಿಬಿಟ್ರು ಸಡನ್ನಾಗಿ. ನಾನು ಯೋಚನೆ ಮಾಡ್ತೀನಿ, ಏನು ಕಿಟಕಿಯಿಂದ ನೋಡಿದ್ರೆ ಈ ಬ್ರೌನ್ ಇದೆಯಲ್ಲ, ಬ್ರೌನ್ ಹಸು, ಇದು ಬಂದು ಟ್ರ್ಯಾಕ್ ಮೇಲೆ ಓಡ್ತಿತ್ತು. ಸೊ ಸಲ್ಯೂಟ್ ಲೋಕೋ ಪೈಲಟ್ ಸರ್. ತಿರ್ಗಾ ನೀವು ನೋಡ್ಬೋದು ನಮ್ಮ ಪ್ಲ್ಯಾಟ್ಫಾರ್ಮ್ ಎಲ್ಲಿದೆ, ನಮ್ಮ ಟ್ರೈನ್ ಬೋಗಿ ಎಲ್ಲಿದೆ, ಹಿಂದೇನೂ ಕೋಚಸ್ ಇದೆ. ಆ್ಯಕ್ಚುಲಿ ದೊಡ್ಡ ಗಾಡಿ ಅಲ್ವಾ, ಅದಕ್ಕೆ. ಸೊ ಕೆಂಚನಲ್ಲ, ಐ ಹೋಪ್ ನಾನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಿದೆ. ಕೆಂಚನಾಲ್, ಐ ಹೋಪ್ ನಾನು ಕರೆಕ್ಟ್ ಮಾಡಿದ್ದೀನಿ ಪ್ರೊನೌನ್ಸಿಯೇಷನು. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಬರುವ ಟೈಮಿಂಗು 12:51 PM, 12:21 PM. ನಿಮ್ಗೆ 1 ನಿಮಿಷದಲ್ಲಿ ಸ್ಟಾಪ್ ಸಿಗುತ್ತೆ. ನಾವು 12:51 ಅಪ್ರಾಕ್ಸಿಮೇಟ್ಲಿ ಬಂದಿದ್ದೀವಿ. ಸೊ 30 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ಡಿಲೇ. ಏನಕ್ಕೆ? ಕ್ರಾಸಿಂಗ್ ನಾವು ವೆಯ್ಟ್ ಮಾಡ್ತಿದ್ದೀವಿ. ಸೊ ನಾವು ಹೊರಟ್ಬಿಟ್ಟಿದ್ದೀವಿ ಇವಾಗ. 1 minute ಸ್ಟಾಪ್ ಕೊಡಲಿಲ್ಲ ಅವರು, 1 minute ಸ್ಟಾಪ್ ಆ್ಯಕ್ಚುಲಿ. ನಾವಿವಾಗ ತಲುಪಿದ್ದೀವಿ ಅರಸಲು ರೈಲ್ವೆ ಸ್ಟೇಷನ್ಗೆ. ಐ ಹೋಪ್ ಅರಸಲು ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅಲ್ಲಿ ತಲುಪಿದ್ದೀವಿ. 12:27ಗೆ ಬರುವ ಟೈಮಿಂಗ್ 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಡಿಲೇ ಇದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಗಿವ್ ಅವೇದು ಇದರಲ್ಲಿ ಏನು ಪಾಯಿಂಟ್ ಶೇರ್ ಮಾಡ್ತಿದ್ದೀನಿ ಅಂದರೆ, ಈ ಪಾಯಿಂಟಲ್ಲೇ ನೀವು ಲಾಸ್ಟ್ ಗೆಸ್ ಮಾಡೋಕ್ಕಾಗೋದು ಯಾವೆಲ್ಲ ಟ್ರೈನ್ ಜರ್ನಿ ಯಾವ ಫಾರ್ಮೇಟಲ್ಲಿ ಇರತ್ತಂತ. ಟ್ರೈನ್ ಜರ್ನಿ ಅಂತೂ ನಿಮ್ಗೆ ಫುಲ್ ತಿಳಿಸ್ಬಿಟ್ಟಿರ್ತೀನಿ, ಯಾವ ಟ್ರೈನ್ ಜರ್ನಿ ಅಂತ. 5 ಟ್ರೈನು ಆಲ್ರೆಡಿ ಲಾಸ್ಟ್ ವೀಡಿಯೋಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೆಕೆಂಡ್ ವೀಡಿಯೋಲಿ ಎಲ್ಲ ತಿಳಿಸಿದ್ದೀನಿ. ಫಸ್ಟ್ ವೀಡಿಯೋಲಿ ಇನ್ನೊಂದು ಪಾಯಿಂಟ್ ಹಿಂಟ್ ಕೊಟ್ಟಿದ್ದೀನಿ. ಥರ್ಡ್ ವೀಡಿಯೋಲಿ ಈ ಹಿಂಟ್ ಏನಂದರೆ, ಈ ವಿಡಿಯೋಲಿ ಮಾತ್ರ ನೀವು ಗೆಸ್ ಮಾಡೋಕ್ಕಾಗತ್ತೆ ಆ 5 ಜರ್ನಿ ಯಾವುದಂತ, ಯಾವ ಪ್ಯಾಟರ್ನಲ್ಲಿ ಇರೋದಂತ. 4th 5th ವೀಡಿಯೋಯಿಂದ ಗೆಸ್ ಮಾಡಿದ್ರೆ ಅದು ಕೌಂಟ್ ಆಗೋಲ್ಲ. ಸೊ ಇದು ಒಂದು ಗಮನ ಇಟ್ಕೊಂಡಿರಿ ಮೈಂಡಲ್ಲಿ.
ಏನು ಲ್ಯಾಂಡ್ಸ್ಕೇಪ್ ಇದೆ ಗುರು, ಸಾಕತ್ತಾಗಿ. ನಾನು ಫಿದಾ ಆಗಿಬಿಟ್ಟಿದ್ದೀನಿ ಲ್ಯಾಂಡ್ಸ್ಕೇಪಲ್ಲಿ ಮಾತ್ರ. ಫಸ್ಟ್ ಟೈಮ್ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಆಲ್ರೆಡಿ ಲವ್ ಇನ್ ದಿಸ್ ರೂಟ್. ಶಿವಮೊಗ್ಗ ಟೌನ್ ಟು ತಾಳಗುಪ್ಪ ಟು ಶಿವಮೊಗ್ಗ ಟೌನ್. ಸೀರಿಯಸ್ ಆಗಿ ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ ಈ ರೂಟಲ್ಲಿ ಮಾತ್ರ. ಟ್ರೈನ್ ನಂಬರ್ 5, 6, 2 and 7 ತಾಳಗುಪ್ಪ ಶಿವಮೊಗ್ಗ ಟೌನ್ ಪ್ಯಾಸೆಂಜರ್ ಟ್ರೈನ್ ಸದ್ಯಕ್ಕೆ ತಲುಪಿದೆ ಕುಂಸಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 12:44 PM. 1 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ಈ ಸ್ಟೇಷನ್ ನೋಡಿ ಏನು ಸಕ್ಕತ್ ಪ್ಲೇಸಲ್ಲಿ ಸಿಚುವೇಟೆಡ್ ಇದೆ. ಇದು ನಮ್ಮ ಸ್ಟೇಷನು. ಅಲ್ಲಿಂದ ನೋಡಿ ಫುಲ್ಲು ಸಕ್ಕದಾಗಿದೆ. ಮೌಂಟೇನ್ ವ್ಯೂಸ್ ಎಲ್ಲ ನಿಮ್ಗೆ ಸಕ್ಕದಾಗಿ ಸಿಗುತ್ತೆ. ಸೀರಿಯಸ್ ಆಗಿ ನಾನು ಈ ರೂಟಲ್ಲಂತೂ ಫಿದಾಗ್ಬಿಟ್ಟಿದ್ದೀನಿ. ಮತ್ತು ಮಾತಾಡೋಕೆ ಹೋದರೆ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ನಮ್ಗೆ ಆನಂದಪುರಮಲ್ಲಿ ಅಷ್ಟು ಹೊತ್ತು ನಿಲ್ಲಿಸ್ಬಿಟ್ಟಿದ್ರು ಆ್ಯಕ್ಚುಲಿ ಕ್ರಾಸಿಂಗ್ಗೆ. ಕುಂಸಿಯಿಂದ ಆನಂದಪುರಮ್ವರೆಗೂ ಎಲ್ಲೂ ಡಬಲ್ ಲೈನ್ ಸೆಕ್ಷನ್ ಇಲ್ಲ ಕ್ರಾಸಿಂಗ್ಗೆ. ಸ್ಟೇಷನ್ಸು ಎಲ್ಲ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಸ್ಟೇಷನ್ಸೇ ಬರೋದು. ಅದಕ್ಕೆ ನಮ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಇದು ಆಲ್ರೆಡಿ ಹೊಟ್ಬಿಟ್ಟಿತ್ತು ಇಲ್ಲಿಂದ. ಇಲ್ಲಿ ನೀವು ನೋಡ್ಬೋದು ವ್ಯೂ ಆ್ಯಕ್ಚುಲಿ. ಅಲ್ಲಿ ಮರ ಇತ್ತಲ್ಲ, ಸೊ ಸೈಡಿಗೆ ಬಂದು ನೋಡಿ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ಸಕ್ಕದಾಗಿದೆ ವ್ಯೂಸ್ ಮಾತ್ರ. ಇದು ನಮ್ಮ ಟೈಮ್ ಆಯಿತು, ಹೊರಡೋಣ ಇವಾಗ. ಕುಂಸಿ ರೈಲ್ವೆ ಸ್ಟೇಷನ್ ನೀವು ನೋಡೋಕೆ ಹೋದರೆ 3 ಲೈನ್ ಇದೆ. ಒಂದು ಮೇನ್ ಲೈನ್ ಇದೆ, 2 ಲೂಪ್ ಲೈನ್ ಇದೆ. ಸೊ ಐ ಗೆಸ್ ತಾಳಗುಪ್ಪ ಆದಮೇಲೆ ಇದು ಒಂದೇ ಇರೋದು ಹಿಂಗೆ ಅನಿಸ್ತಿದೆ ನನಗೆ. ಒಂದು ಮೇನ್ ಲೈನು, 2 ಲೂಪ್ ಲೈನು. ಆನಂದಪುರಮಲ್ಲಂತೂ ನನಗೆ ಕಾಣಿಸಿಲ್ಲ. ಇದು ನಾವು ನಮ್ಮ ಬೋಗಿ ಕ್ರಾಸ್ ಆಗಿದೆ ಪ್ಲ್ಯಾಟ್ಫಾರ್ಮ್ನ. ಹರ್ನಹಳ್ಳಿ ರೈಲ್ವೆ ಸ್ಟೇಷನು 12:52 ಬರುವ ಟೈಮಿಗೂ 1 ನಿಮಿಷ ಸ್ಟಾಪ್ ಸಿಗುತ್ತೆ. 12:53 ಹೊರಟ್ಬಿಡತ್ತೆ. ಇಲ್ಲಿ ಸುಮಾರು ಜನ ಇಲ್ದಿದ್ದಾರೆ, ಸುಮಾರು ಜನ ಹತ್ತನೂ ಇದ್ದಾರೆ. ಹಾರ್ನಹಳ್ಳಿ ಅಂತ ಬರೆದಿದ್ದಾರೆ ಹಿಂದಿಯಲ್ಲಿ. ಹಾರ್ನಹಳ್ಳಿ. ಇದು ನಮ್ಮ ಟ್ರೈನ್ ತಲುಪಿದೆ ಕೊನಗಾವಲ್ಲಿ ಸ್ಟೇಷನ್ಗೆ. ಬರೋ ಟೈಮಿಗೆ 1 ಗಂಟೆ 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 35 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ನನಗೆ ಇನ್ನೊಂದು ಏನು ಬೇಜಾರಂದರೆ, ಒಂದು ಟೈಮಲ್ಲಿ ಚಿಕ್ಕ ಮಕ್ಕಳು ಇದ್ರಲ್ಲ, ಟ್ರೈನ್ನ ನೋಡ್ಬಿಟ್ಟು ಬಾಯಿ ಹೇಳೋದು. ಇನ್ನೂ ಮಾಡ್ತಾರೆ ಸುಮಾರು ಜನ ಬಾಯಿ. ಮತ್ತು ಇನ್ನೂ ಸುಮಾರು ಜನ ಏನು ಮಾಡ್ತವ್ರು ಗೊತ್ತಾ, ಚಿಕ್ಕ ಮಕ್ಕಳು ಇನ್ನೂ ಸ್ಕೂಲ್ಗೆ ಹೋಗ್ತವ್ರೋ ಇಲ್ಲ ಅಂತ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗ್ತಿರ್ಬೋದು ಆ ವಯಸ್ಸಲ್ಲಿ. 4th ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್ ವಯಸ್ಸು ಸ್ಟೂಡೆಂಟ್ಸು ಮಿಡಿಲ್ ಫಿಂಗರ್ ತೋರಿಸ್ತವ್ರು ಗುರು. ನಾನು ಶಾಕ್ ಆಗಿಬಿಟ್ಟೆ. ಟ್ರೈನ್ ಹೋಗ್ತಿದೆ, ಸ್ಲೋ ಮೂವಿಂಗಲ್ಲಿತ್ತು ಕುಂಸಿಯಲ್ಲಿ. ಈ ಫುಲ್ ಬೋಗಿಗೂ ಮಿಡಿಲ್ ಫಿಂಗರ್ ತೋರಿಸ್ಕೊಂಡು ಹೋಗ್ತವ್ರೆ. ಒಂದು ಟೈಮಲ್ಲಿ ಟಾಟಾ ಬಾಯ್ ಮಾಡೋರು ಈ ಟೈಮಲ್ಲಿ ಮಿಡಿಲ್ ಫಿಂಗರ್ ತೋರಿಸ್ತವ್ರೆ. ಏನು ಗುರು, ಎಲ್ಲಿ ಹೋಗ್ತಿದೆ ನಮ್ಮ ಕಲ್ಚರು, ಎಲ್ಲಿಗೆ ಹೋಗ್ತಿದ್ದಾರೆ ನಮ್ಮ ಯೂತ್ಸ್ ಎಲ್ಲ? ಸೀರಿಯಸ್ಲಿ ಇದು ನೋಡಿ ನಂಗೆ ತುಂಬ ಬೇಜಾರಾಯ್ತು ಗುರು. ಒಂದು ಪಟ್ಟಿಗೆ ನಗು ಬರ್ತಿದೆ ಇಂತೆಲ್ಲ ನೋಡ್ಬಿಟ್ಟು. ನನಗೆ ಒಂದು ಪಟ್ಟಿಗೆ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಸೀರಿಯಸ್ಲಿ ನಮ್ಮ ಕಲ್ಚರ್ ಹೆಂಗಿತ್ತು, ಇವಾಗ ಹೆಂಗೆ ಶಿಫ್ಟ್ ಆಗ್ತಿದೆ.
ನೋಡ್ಬೋದು ಶಿವಮೊಗ್ಗ ಟೌನ್ಗಿಂತ ಮೊದಲೇ ಇಲ್ಲಿ ಫುಲ್ಲು ಪಿಟ್ ಲೈನ್ ಎಲ್ಲ ರೆಡಿ ಮಾಡ್ತವ್ರೆ. ಆ್ಯಕ್ಚುಲಿ ಸುಮಾರು ಟ್ರೈನ್ಸು ಬೆಂಗಳೂರಿಂದ ಶಿಫ್ಟ್ ಮಾಡಿ ಶಿವಮೊಗ್ಗಗೆ ಚೇಂಜ್ ಮಾಡ್ತಾರೆ, ಲೈಕ್ ಇದು ಮಾಡ್ತಾರೆ ಮೇಂಟೆನೆನ್ಸು. ಆಲ್ರೆಡಿ ಪ್ರಪೋಸಲ್ ಆಗಿದೆ ಐ ಗೆಸ್. ಎಷ್ಟು ಟ್ರೈನ್ದು ನನಗೂ ಜ್ಞಾಪನ ಇಲ್ಲ, 5 ಟ್ರೈನ್ದು ಆಗಿದೆ. ಸೊ ನೀವು ನೋಡ್ಬೋದು ಅದು ಕಡೆನೂ ಪ್ಲ್ಯಾಟ್ಫಾರ್ಮ್ಸ್ ರೆಡಿ ಇದೆ, ಆಲ್ಮೋಸ್ಟ್ ರೆಡಿ ಇದೆ. ಇದು ನಮ್ಮದು ಪಿಟ್ ಲೈನ್ ರೆಡಿ ಆಗ್ತಿದೆ. ಇದು ಆಲ್ರೆಡಿ ಪ್ರೀವಿಯಸ್ ಯಾವುದಾದ್ರೂ ಸ್ಟೇಷನ್ ಇತ್ತಾ, ಅದನ್ನು ಮಾಡಿಫೈ ಮಾಡ್ತಾರ ಅಥವಾ ಹೆಂಗಂತ ನನಗೆ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿಬಿಡಿ. ಅದು ಕಡೆ ನಿಮ್ಮದು 1, 2, 3 ಪ್ಲ್ಯಾಟ್ಫಾರ್ಮ್ಸ್ ರೆಡಿ ಇದೆ ಆ್ಯಕ್ಚುಲಿ. ಸೆಂಟ್ರಲ್ ಫಿನಿಶಿಂಗ್ ಮಾತ್ರ ಮಾಡಬೇಕು. ಸೊ ಇದು ಸೆಂಟ್ರ್ ಪಿಟ್ ಲೈನ್. ಇದು ಹಾಗೆ ಸಿ ಟ್ರ್ಯಾಕು ಆಮೇಲೆ ಪಿಟ್ ಲೈನ್ಗೋಸ್ಕರನೇ ಯೂಸ್ ಮಾಡ್ತಾರೆ ಇವಾಗಿರೋ ಟ್ರ್ಯಾಕು. ಅಲ್ಲಿ ಬಿಲ್ಡಿಂಗ್ ನೀವು ನೋಡ್ಬೋದು. ಜಸ್ಟ್ ಮ್ಯಾಪಲ್ಲಿ ನೋಡಿದೆ ಆ್ಯಕ್ಚುಲಿ, ಜಸ್ಟ್ ಮ್ಯಾಪಲ್ಲಿ ನೋಡಿದೆ ಕೋಟೆಗಂಗೂರು ಟರ್ಮಿನಲ್ ಸ್ಟೇಷನ್ ಇದೆ ಆ್ಯಕ್ಚುಲಿ. ಫ್ಯೂಚರಲ್ಲಿ ಟರ್ಮಿನಲ್ ಸ್ಟೇಷನ್ ಆಗುತ್ತಿದ್ದು ನಮ್ಮ SMVT ಥರ. ಸೊ ಸುಮಾರು ಹಾವ್ರಾ ಟ್ರೈನ್ಸ್ ಎಲ್ಲ ಇಲ್ಲಿ ಶಿಫ್ಟ್ ಮಾಡ್ತಾರೆ, ವಯ SMVT ಇಲ್ಲಿಗೆ ಬರುತ್ತೆ. ಸೊ ಅದರಿಂದ ಬೆಂಗಳೂರಿಗೆ ಲೋಡ್ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡೋಣ ಯಾವಾಗ ರೆಡಿ ಆಗುತ್ತೆ. ರೆಡಿ ಆಗಿದ ತಕ್ಷಣ ವೀಡಿಯೋ ಅಂತೂ ನಿಮಗೋಸ್ಕರ ಬಂದೇ ಬರುತ್ತೆ. ಸೊ ಹೇಳ್ದಂಗೆ ಅದು ಕೋಟೆಗಂಗೂರು ರೈಲ್ವೆ ಸ್ಟೇಷನ್, ಟರ್ಮಿನಸ್ ರೈಲ್ವೆ ಸ್ಟೇಷನ್ ಇತ್ತು. ಆ್ಯಕ್ಚುಲಿ ಇದು ಹೊಸದು, ಅದು ಹಳೇದು ಅದನ್ನೇ ಹೊಡೆದಾಕಿ ಮಾಡ್ತವ್ರ, ಸ್ವಲ್ಪ ಮುಂದೆ ಇದೆ ಅಂತ ನನಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ದರೆ ತಿಳಿಸ್ಬಿಡಿ. ಮತ್ತು ಟಿಕೆಟ್ ಎಲ್ಲಿಗೆ ಹೋಗ್ತಿದ್ಯಪ್ಪ? ಸೊ ನೀವು ನೋಡ್ಬೋದು ಟಿಕೆಟ್ ಪ್ರೈಸು ತಾಳಗುಪ್ಪದಿಂದ ಶಿವಮೊಗ್ಗ ಟೌನ್ಗೆ 25 ರೂಪೀಸು ಟಿಕೆಟ್ ಪ್ರೈಸ್ ಇರುತ್ತೆ ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ. ಸುಮಾರು ಜನ ನನಗೆ ಗೊತ್ತು ವಿದೌಟ್ ಟಿಕೆಟೇ ಟ್ರಾವೆಲ್ ಮಾಡ್ತಾರೆ. ಆ್ಯಕ್ಚುಲಿ ರೈಲ್ವೇಸ್ದು ತಪ್ಪಿದೆ, ಇದರಲ್ಲೆಲ್ಲ ಕಲಿಸ್ಬೇಕು ಅವರು TT ಚೆಕಿಂಗ್ ಮಾಡೋಕ್ಕೆ. ಮತ್ತು ಜನರಲ್ ಕ್ಲಾಸಲ್ಲಿ ಕೂಡ ಕಲಿಸ್ಬೇಕು, ಜನರಲ್ ಕ್ಲಾಸಲ್ಲಿ ಅವ್ರು ಕಲಿಸಲ್ಲ. ಸೊ ಸುಮಾರು ಜನ ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ, ಯಾಕಂದರೆ ರೈಲ್ವೇಸ್ಗೆ ತುಂಬ ಲಾಸ್ ಆಗುತ್ತೆ. ಲಾಸ್ ಆಗೋದ್ರಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಟ್ರೈನ್ ನಂಬರ್ 56217 ತಾಳಗುಪ್ಪ ಶಿವಮೊಗ್ಗ ಟೌನ್ ಪ್ಯಾಸೆಂಜರ್ ಟ್ರೈನ್ ತಲುಪಿದ ತಾನಿನ ಡೆಸ್ಟಿನೇಷನ್ ರೈಲ್ವೆ ಸ್ಟೇಷನ್ಗೆ, ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 1:45 PM. ನಾವು ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಟಿಕೆಟ್ ಪ್ರೈಸ್ ಎಲ್ಲ ನಿಮಗೆ ತಿಳಿಸ್ತಿದ್ದೀನಿ. ಸೊ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 3 ನೋಡೋಕೆ ಹೋದರೆ ಇಲ್ಲಿ ನಮ್ಮ ಶಿವಮೊಗ್ಗ ಟೌನಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಶಂಟ್ ಆಗಿದೆ. ಸೊ ಇವತ್ತು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಇದು ಇಲ್ಲಿಂದ ಶಿವಮೊಗ್ಗ ಟೌನಿಂದ ಚೆನ್ನೈಗೆ ಹೋಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಪ್ಯಾಸೆಂಜರ್ ಟ್ರೈನ್ ಸೀರೀಸ್ ಇಷ್ಟ ಆಗ್ತಿರ್ಬೋದು. ಮತ್ತು ಹೇಳಕ್ಕೆ ಹೋದರೆ ಗೆಸ್ಸಿಂಗ್ ಪೀರಿಯಡು ಈ ವಿಡಿಯೋಲ್ಲೇ ಲಾಸ್ಟು. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಹಿಂಟ್ ಇರುತ್ತೆ. ಸೊ ಆಲ್ರೆಡಿ 2 ಹಿಂಟ್ಸ್ ಕೊಟ್ಟಿದ್ದೀನಿ. ಸೊ ಆ 2 ಹಿಂಟ್ಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇದಾದಮೇಲೆ ನೀವು ಯಾವುದು 3rd, 4th, 5th ವೀಡಿಯೋಲಿ ಗೆಸ್ ಮಾಡೋಕ್ಕೆ ಹೋದರೆ ಅದು ಕೌಂಟ್ ಆಗೋಲ್ಲ. ಸೊ ಈ ವಿಡಿಯೋಲ್ಲೇ ಲಾಸ್ಟು ಗೆಸ್ಸಿಂಗು ಯಾವ್ದು ಪ್ಯಾಟರ್ನ್ ಇರುತ್ತೆ ಅಂತ ನಮ್ಮ ಈ ಪ್ಯಾಸೆಂಜರ್ ಟ್ರೈನ್ ಸೀರೀಸ್ದು. ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.